మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ಸುಮನ್ ಟಿವಿಗೆ ಸ್ವಾಗತ. ನಾನೇಮ ಮಹೇಶ್. ಇಂದು ಬೆಳ್ಳಂ ಬೆಳಿಗ್ಗೆ ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಸುಗಳನ್ನು ರಕ್ಷಣೆ ಮಾಡಿದ ಹಿಂದೂ ಕಾರ್ಯಕರ್ತರು. ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರದ ಕಡೆಗೆ 2 ಗೂಡ್ಸ್ ವಾಹನಗಳ ಮೂಲಕ ಸಾಗಿಸುತ್ತಿದ್ದ 20 ಹಸುಗಳನ್ನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿದ ಘಟನೆ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದ ಗೋರಿಂಟ್ಲ ಸೇರಿದಂತೆ ವಿವಿಧ ಕಡೆ ಹಸುಗಳನ್ನ ಖರೀದಿಸಿ ಕರ್ನಾಟಕಕ್ಕೆ ತಂದು ಗೋಮಾಂಸವನ್ನು ಖರೀದಿ ಮಾಡುವ ಕುರಿತು ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯೊಂದಿಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಇಂದು ಪೆರೇಸಂದ್ರ ಬಳಿ 2 ಗೂಡ್ಸ್ ವಾಹನಗಳಲ್ಲಿ ಸುಮಾರು 20 ಹಸುಗಳನ್ನ ಸಾಗಾಟ ಮಾಡುತ್ತಿದ್ದನ್ನ ಪತ್ತೆ ಮಾಡಿ ಪೆರೇಸಂದ್ರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ವೇಳೆ ಬಜರಂಗ ದಳದ ಜಿಲ್ಲಾ ಮುಖಂಡ ಅಂಬರೀಶ್ ಮಾತನಾಡಿ, ಕರ್ನಾಟಕದಲ್ಲಿ ಈಗಾಗಲೇ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಆದರೂ ಸಹ ಕೆಲ ದುರುಳರು ಅಕ್ರಮವಾಗಿ ಹಸುಗಳನ್ನ ಸಾಗಣೆ ಮಾಡಿ ಅವುಗಳನ್ನ ಕೊಂದು ಅದರ ಮಾಂಸವನ್ನ ಮಾರಾಟ ಮಾಡ್ತಿದ್ದಾರೆ. ಈ ರೀತಿಯ ಕೃತ್ಯಗಳು ರಾಜ್ಯದಾದ್ಯಂತ ನಡೆಯುತ್ತಿದೆ. ಆದರೆ ಗೋಮಾಂಸ ನಿಷೇಧವಿದ್ದರೂ ಸಹ ಕೆಲವರು ರಾಜಾರೋಷವಾಗಿ ಗೋಹತ್ಯೆ ಮಾಡಿ ಗೋಮಾಂಸ ಮಾರಾಟ ಮಾಡ್ತಿದ್ದಾರೆ. ಈ ಕೃತ್ಯಗಳನ್ನ ತಡೆಗಟ್ಟಲು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಗೋ ಹಂತಕರಿಗೆ ಕಾನೂನಿನಂತೆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಗೋಹತ್ಯೆ ನಿಲ್ಲುತ್ತದೆ. ಆದ್ದರಿಂದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಸಂಬಂಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂಪುರ ಸಂಘಟನೆಗಳು ಉಗ್ರ ಪ್ರತಿಭಟನೆ ನಡೆಸಲು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗೋಹತ್ಯೆ ನಿಷೇಧ ಕಾನೂನು ಸಂಪೂರ್ಣವಾಗಿ ಜಾರಿಯಲ್ಲಿದ್ದರೂ ಕೂಡ ಇವತ್ತು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಅತಿ ಹೇರಳವಾಗಿ ಏನು ದೇಸಿ ಹಸುಗಳು ಸೇರಿದಂತೆ ಹಸುಗಳು ಇವತ್ತು ಸಾಗಾಣಿಕೆ ಅಕ್ರಮ ಗೋ ಸಾಗಾಣಿಕೆ ಏನಾಗ್ತಾ ಇದೆ ಇದನ್ನು ತಡೆಯುವಲ್ಲಿ ಸಂಪೂರ್ಣ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹ ಮಾಡುತ್ತೆ. ನಿರಂತರವಾಗಿ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ರಾತ್ರಿ ಹಗಲಿನಿಂದ ಏನು ಅಕ್ರಮವಾಗಿ ಗೋ ಸಾಗಾಟ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ನಡೀತಾ ಇದೆ, ಯಾರು ಮುಲಾಜು ಇಲ್ಲದೆ, ಪೊಲೀಸರ ಒಂದು ಹೆದರಿಕೆ ಇಲ್ಲದೆ, ಸರ್ಕಾರದ ಒಂದು ಹೆದರಿಕೆ ಇಲ್ಲದೆ ಇವತ್ತು ನಿರಂತರವಾಗಿ ಯಾರೂ ಕೇಳೋ ಮಟ್ಟಕ್ಕೆ ಇವತ್ತು 11-12 ಗಾಡಿ ಪ್ರತಿನಿತ್ಯ ಇವತ್ತು ಆಂಧ್ರ ಪ್ರದೇಶದ ಗೋರೆಂಟ್ಲ ಅನಂತಪುರಂ ಸಂತೆಗಳಿಂದ ಮಾರಾಟ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗೋಮಾಂಸ ಮಾಡಿ ಆ ಮುಖಾಂತರ ಗೋವಧೆ ಮಾಡೋ ಮುಖಾಂತರ ಹಿಂದೂ ವಿರೋಧಿ ನೀತಿ ಮತ್ತು ಏನು ಶಾಸನ ಆಗಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಳೆದ BJP ಸರ್ಕಾರ ಇದ್ದಾಗ ಏನು ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಏನಾಗಿತ್ತು ಅದು ಇವತ್ತು ಸಂಪೂರ್ಣವಾಗಿ ಜಾರಿ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ಇನ್ನೊಂದು, ಜಿಲ್ಲಾಡಳಿತ ಇವತ್ತು ಪ್ರತ್ಯೇಕವಾಗಿ ಗಡಿ ಭಾಗಗಳಲ್ಲಿ ಪ್ರತ್ಯೇಕ ತನಿಖಾ ಠಾಣೆಗಳನ್ನು ಹಾಕಬೇಕು ಅಂತೇಳಿ ನಿರಂತರವಾಗಿ ಆಗ್ರಹ ಮಾಡ್ತಲೇ ಬಂದಿದ್ದೇವೆ. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಇವತ್ತಿಗೂ ಕೂಡ ಸೂಕ್ತ ಪ್ರತಿಕ್ರಿಯೆ ಬರಲಿಲ್ಲ. ಆದ ಕಾರಣಗಳೇ ಇವತ್ತು ಅಧಿಕಾರಿಗಳಾಗಲಿ ಸರ್ಕಾರಕ್ಕಾಗಲಿ ಪೊಲೀಸ್ನವರಾಗಲಿ ಇವರ ಧೈರ್ಯ ಮತ್ತು ಏನು ಇವತ್ತು ಇವರ ಧೈರ್ಯ ಏನಿದೆ ಅದನ್ನು ಅಕ್ರಮ ಗೋಕಳ್ಳರು ಗೋ ಸಾಗಾಣಿಕೆ ಮಾಡ್ತಾರೆ ಏನಿದೆ ಅವ್ರ ಮೇಲೆ ತೋರಿಸ್ಬೇಕು. ಯಾಕಂತೇಳಿದ್ದು ಸರ್ಕಾರ ಒಂದು ಶಾಸನಬದ್ಧ ಒಂದು ಶಾಸನವನ್ನು ಜಾರಿ ಮಾಡಿದ ಮೇಲೆ ಅದನ್ನು ಜಾರಿಗೊಳಿಸ್ತಕ್ಕಂಥ ಏನು ಪ್ರಕ್ರಿಯೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವತ್ತು ಇರಬೇಕು ಅಂತೇಳಿ ಇವತ್ತು ನಾವು ಬಯಸ್ತಾ ಇದ್ದೀವಿ. ಇನ್ನೊಂದು, ಇವತ್ತು ನಿರಂತರವಾಗಿ ಆಗ್ತಾನೇ ಇದೆ. ಈಗ ನಾವು ಗೋಶಾಲೆಗೆ ತಗೊಂಬಂದು ಬಿಡ್ತೀವಿ, FIRಗಳಾಗುತ್ತೆ, ಮತ್ತು ಇನ್ನೊಂದು ಮೂಲದಲ್ಲಿ ಇವತ್ತು ಅದನ್ನು ಬಿಡಿಸ್ಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇದು ಆಗಬಾರ್ದು ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ನಾವಿಷ್ಟೇ ಹೇಳ್ಬೋದು, ಏನು ಇವತ್ತು ಪ್ರತ್ಯೇಕವಾಗಿ ತನಿಖಾ ಠಾಣೆಗಳನ್ನು ಗಡಿ ಭಾಗಗಳಲ್ಲಿ ಆಗಬೇಕು ಎಂದು ಗೋಕಳ್ಳರು ಏನು ಸಾಗಾಣಿಕೆದಾರರು ಏನಿದ್ದಾರೆ ಇವ್ರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸದೆ ಮಾತ್ರ ಭಯ ಬಂದರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಆಗ್ರಹ ಮಾಡುತ್ತೇವೆ.